ಹಾಯ್, ಹಲೋ, ನಮಸ್ತೆ. ಸೊ ಎಲ್ರಿಗೂ ನಮಸ್ತೆ ಅಂತ ಹೇಳ್ತಾ ನೀವೆಲ್ರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅಂತ ಕೇಳಿದ್ರೆ, ಇವತ್ತಿನ ಬಿಗ್ ಬಾಸ್ ಅಲ್ಲಿ ಮಾತಾಡಕ್ಕೆ ಅಂತ ಅಷ್ಟು ಎಕ್ಸೈಟ್ಮೆಂಟ್ ಆಗಿರುವಂತ ಎಪಿಸೋಡ್ ಅಂತೂ ಅಲ್ಲ ಇವತ್ತು. ಸೊ ನನಗೆ ತುಂಬಾ ಬೋರಿಂಗ್ ಅಂತ ಅನಿಸ್ತು. ಸೊ ಸ್ಟಾರ್ಟ್ ಆದಾಗ ಲಾಸ್ಟ್ ಅಂದ್ರೆ ಲಾಸ್ಟ್ ಇದರಲ್ಲಿ ಎಪಿಸೋಡ್ ಅಲ್ಲಿ ಅಂದ್ರೆ ಲಾಸ್ಟ್ ಎಪಿಸೋಡ್ ಅಂತ ಹೇಳೋದಕ್ಕಿಂತ ಲಾಸ್ಟ್ ಸೀಸನ್ ನಲ್ಲಿ ಆಗಿರುವಂತಹ ಆ ಒಂದು ಹೆಡ್ಫೋನ್ ಹಾಕ್ಬಿಟ್ಟು ಒಬ್ರು ಆಕ್ಟ್ ಮಾಡ್ತಾರೆ ಅದನ್ನ, ಆ ಒಂದು ಟಾಸ್ಕ್ ಅನ್ನ ಇವತ್ತಿನ ವೀಕೆಂಡ್ ಅಲ್ಲಿ ಇಟ್ಟು, ಅಂದ್ರೆ ವೀಕೆಂಡ್ TRP ಬರ್ತಾ ಇಲ್ಲ ಅಂತ ಸುದೀಪ್ ಸರ್ ಅಥವಾ ಅಥವಾ ಕಲರ್ಸ್ ಕನ್ನಡದವರು ಇಂಡೈರೆಕ್ಟ್ ಆಗಿ ಒಂದು ಟಾಸ್ಕ್ ಆಡಿಸುವುದರ ಮೂಲಕ ನಮ್ಗೆ ಹಿಂಟ್ ಕೊಟ್ರು ಅಂತ ಅನಿಸುತ್ತೆ. ಯಾಕಂದ್ರೆ ಆ ಯಾಕೋ ಬಿಗ್ ಬಾಸ್ ಅಲ್ಲಿ ಈ ರೀತಿ ಟಾಸ್ಕ್ ವೀಕೆಂಡ್ ಅಲ್ಲಿ ಬೇಕಿತ್ತಾ ಅಂತ ಅನ್ಸ್ತು ನನ್ಗೆ. ಸೊ ನಿನ್ನೆ ಚೈತ್ರ ಅವರಿಗೆ ಬೈದ್ರು ಸುದೀಪ್ ಸರ್ ಅವರು, ಮತ್ತೆ ಲಾಸ್ಟ್ ಟೈಮ್ ಅಂದ್ರೆ ಇದ್ ಮಾಡ್ತಾರಲ್ವಾ, ಬ್ರೆಡ್ಗೆ ಬೆಣ್ಣೆ ಸವರ್ತಾರಲ್ವಾ ಹಾಗೆ ಹೇಳಿದ್ರು. ಸೊ ಅದಾದ್ಮೇಲೆ ಇವತ್ತು ಎಪಿಸೋಡ್ ಅಲ್ಲೂ ಚೈತ್ರ ಕುಂದಾಪುರ ಅವರು ಅಳ್ತಾ ಇದ್ರು, ಅಳುವಿಂದನೇ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನನ್ಗೆ ಒಂದು ಅರ್ಥ ಆಗಿಲ್ಲ, ಅಂದ್ರೆ ಇಷ್ಟು ರಾಮಾಯಣ ಬೇಕಿತ್ತಾ? ಅಂದ್ರೆ ಎಲ್ರಿಗೂ ಗೊತ್ತಿತ್ತು ಧರ್ಮ ಇಲ್ಲಾಂದ್ರೆ ಅನುಷ ಇಲ್ಲಾಂದ್ರೆ ಇಬ್ರು ಹೋಗ್ತಾರೆ ಅಂತ ಅಂತಾನೆ ಒಂದು ಇದಿತ್ತು, ನ್ಯೂಸ್ ಇತ್ತು. ಸೊ ಅದ್ರ ನಡುವೆ ನನ್ಗೆ ಏನಂತ ಏನೊಂದು ಕ್ವಶನ್ ಅಂದ್ರೆ, ಬಿಗ್ ಬಾಸ್ ಪ್ರೋಮೋ ಅನ್ನ ಕಲರ್ಸ್ ಕನ್ನಡದವ್ರು ರಿಲೀಸ್ ಮಾಡೋಕ್ಕಿಂತ ಮುಂಚೆನೆ ಕೆಲವು ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿತ್ತು. ಇವತ್ತು 2 ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ, ಅದು ಯಾರ್ಯಾರು ಅಂತಾನೂ ಬಂದಿತ್ತು. ಸೊ ಏನಂದ್ರೆ ಒಂದು ಒಂದ್ 2-3 ವರ್ಷದ ಕೆಳಗಡೆ ಬಿಗ್ ಬಾಸ್ ಅಲ್ಲೆಲ್ಲ ಸಸ್ಪೆನ್ಸ್ ಇರ್ತಿತ್ತು. ಅಂದ್ರೆ ನಮ್ಗೆ ಒಂದು ನೋಡಕ್ ಮಜಾ ಇರ್ತಿತ್ತು. ಏನಾಗುತ್ತೆ ಇವತ್ತು, ಏನಾಗುತ್ತೆ ಇವತ್ತು ಅಂತ ಹೇಳಿ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ನಾವು ನೋಡೋದಕ್ಕಿಂತ ಮುಂಚೆ, ನಾವು ಕೇಳೋದಕ್ಕಿಂತ ಮುಂಚೆ, ನಮ್ಗೆ ಬಿಗ್ ಬಾಸ್ ಪ್ರೋಮೋ ಬರೋಕ್ಕಿಂತ ಮುಂಚೆನೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಎಲ್ಲಾ ಒಂದು ನ್ಯೂಸ್ ಚಾನೆಲ್ಗಳಲ್ಲಿ ನಮ್ಗೆಲ್ಲ ನ್ಯೂಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ ಬಿಗ್ ಬಾಸ್ ಟೀಮ್ ಅಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿರೋ ಸೆಕ್ಯೂರಿಟಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಹೊಸ ಟೀಮ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನನ್ಗೆ ಇವಾಗ ಪರಮ್ ಅವ್ರ ಇದ್ದಂತ ಬಿಗ್ ಬಾಸ್ ನೋಡೋಕೆ ತುಂಬಾ ಇಷ್ಟ ಆಗ್ತಿತ್ತು ನನ್ಗೆ. ಆ ಕಾನ್ಸೆಪ್ಟ್ ಆಗಿರ್ಬೋದು, ಆ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ಆ ಒಂದು ಸಸ್ಪೆನ್ಸ್ ಸರ್ಕಲ್ ಆಗಿರ್ಬೋದು, ಎಲ್ಲ ಖುಷಿ ಆಗ್ತಿತ್ತು. ಸೊ ಇವತ್ತು ನನ್ಗೆ ಅಂದ್ರೆ ಬೆಳಿಗ್ಗೆಯಿಂದ ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ. ನನ್ಗೆ ಅಂದ್ರೆ ಒಂದು ಒಂದು ಸಸ್ಪೆನ್ಸ್ ಅಂತ ಇರುತ್ತಲ್ವಾ, ಅದು ಯಾಕೋ ಬೋರ್ ಅಂತ ಅನ್ಸ್ತು. ಮತ್ತೆ ವೀಕೆಂಡ್ ಶೋ ಕೂಡ ಸುದೀಪ್ ಸರ್ ಅವರು ಒಂದು TRP ಕಿಂಗೆ ಅಂತ ಹೇಳ್ಬೋದು. ಆದ್ರೆ TRPಗೋಸ್ಕರ ಈ ಟಾಸ್ಕ್ ಗಳನ್ನೆಲ್ಲ ಆಟ ಆಡಿಸಿದ್ದು ನನ್ಗೆ ಎಷ್ಟು ಅಂತ ಇಷ್ಟ ಆಗಿಲ್ಲ. ಸೊ ನನ್ಗೆ ಇನ್ನೊಂದು ಫನ್ನಿ ಆಗಿದ್ದು ಏನಂದ್ರೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಾಗ ತ್ರಿವಿಕ್ರಮ್ ಅವ್ರು ಮತ್ತು ಭವ್ಯ ಅವರು ನಿದ್ದೆ ಮಾಡ್ತಾ ಇರೋದು ಫನ್ನಿ ಅಂತ ಅನ್ಸ್ತು. ಸೊ ಇಲ್ಲಿ ಅನುಷ್ ಅವರು ಹೊರಗಡೆ ಬಂದಿದ್ದಾರೆ, ಧರ್ಮ ಅವರಿಗೆ ಬೇಜಾರಾಗಿದೆ, ಭವ್ಯ ಅವರಿಗೆ ಬೇಜಾರಾಗಿದೆ, ಚೈತ್ರ ಅವರು ಅಳ್ತಾ ಇದ್ದಾರೆ. ಸೊ ನಾಳೆಯಿಂದ ಅಸಲಿ ಆಟ ಶುರು ಅಂತ ಅನಿಸುತ್ತೆ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಒಂದು ಗೇಮ್ ಚೇಂಜಿಂಗ್ ಮೂವ್ಮೆಂಟ್ ಅಂತಾನೆ ಹೇಳ್ಬೋದು ಇವಾಗ. ಆ ಒಂದು ಆ ಒಂದು ವೈಬ್ ಬರ್ತಾ ಇದೆ. ಯಾಕಂದ್ರೆ ಇವರು ನಮ್ಮ ಶೋಭಾ ಅವರು ಹಿಂದಿ ಅಂದ್ರೆ ತೆಲುಗಲ್ಲಿ ಆ ಒಂದು ಫೈರ್ ಬ್ರ್ಯಾಂಡ್ ತರನೇ ಇದ್ರು. ಒಂದು ನಾನು ಪ್ರೋಮೋ ಅವರು ತೋರಿಸಿದ್ರು. ಸೊ ನೋಡ್ಬೇಕು ಇನ್ನು ಏನೇನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ನಾಳೆಯಿಂದ ಬಿಗ್ ಬಾಸ್ ಅಲ್ಲಿ ಏನೇನ್ ಆಗುತ್ತೆ ಅಂತ ನೋಡ್ಬೇಕು. ಸೊ ಇಲ್ಲಿ ಅನುಷ್ ಅವ್ರು ಹೊರಗಡೆ ಬಂದ್ರು. ತುಂಬಾ ಆಕ್ಚುಲಿ ನನ್ಗೆ ಖುಷಿ ಆಯ್ತು ಅವರು ಬ್ರದರ್ ಮಾತಾಡಿದ್ದು. ಯಾಕಂದ್ರೆ ಅವರು ಇಷ್ಟು ಒಂದು ಕೆಪಬಿಲಿ ಇದ್ದು ಕೂಡ ಬಿಗ್ ಬಾಸ್ ಅಲ್ಲಿ ಒಂದು ಲಾಸ್ಟ್ ತನಕ ಉಳಿಲಿಲ್ಲ ಅನ್ನೋ ಒಂದು ಬೇಜಾರಿದ್ರೆ, ಇನ್ನೊಂದ್ ಕಡೆ ತುಂಬಾ ನನಗೂ ಸ್ವಲ್ಪ ಒಂಥರ ಬೇಜಾರಾಯ್ತು. ಅಂದ್ರೆ ವಿನ್ನರ್ ಚೈತ್ರ ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ನನ್ಗೆ ತುಂಬಾ ನಗು ಬಂತು ಆಕ್ಚುಲಿ. ಅವ್ರಿಗೆ ಗೊತ್ತಿದೆ ಯಾರು ವಿನ್ನರ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಚೈತ್ರ ಕುಂದಾಪುರ ಅವರು ನೆಕ್ಸ್ಟ್ ಅಥವಾ ಆಮೇಲೆ ಉಳಿದ ನೆಕ್ಸ್ಟ್ ವೀಕ್ ಅಲ್ಲಿ ಹೊರಗೆ ಬರೋ ಕ್ಯಾಂಡಿಡೇಟ್ ಅವರು, ಅಂದ್ರೆ ಅವರು ಒಂದು ಮಾತಲ್ಲಿ ನಿಲ್ಬೇಕು. ಸೊ ಅವರು ಲಾಸ್ಟ್ ವೀಕ್ ತನಕ ಬಂದ್ರೆ ಆ ಸೊಸೈಟಿಗೆ ಯಾವ ಸೋಷಿಯಲ್ ಮೆಸೇಜ್ ತೋರಿಸ್ತಾರೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಅವರು. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟು. ಸೊ ನಾಳಿನ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಸೊ ನಮ್ಮ ಚಾನಲ್ ಅನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ